ಭಾಗ್ಯದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಖಂಡಿತವಾಗ್ಲೂ ಸುಧಾರಣೆಯನ್ನು ಕಾಣ್ತೀರಾ. ಪತಿ ಪತ್ನಿಯಲ್ಲಿ ಸಾಮರಸ್ಯತೆ ಜೀವನವನ್ನು ಕಾಣುವಂಥದ್ದು. ಅದೇ ಗುರು ಭಗವಾನರು ಕರ್ಮ ಕೇಂದ್ರ ಸ್ಥಾನದಲ್ಲಿ ಸ್ಥಿತರಾಗ್ತಾರೆ. ಆಗ ಏನಾಗುತ್ತೆ? ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆ ಪಂಚಮ ಸ್ಥಾನದಲ್ಲಿ ರಾಹು ಭಗವಾನರು ಸ್ಥಿತರಾಗಿರೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಇಷ್ಟೆಲ್ಲ ಇದ್ದಾಗ ನಾವು ಯಾವ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನೋಡೋದಾದರೆ, ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಏನು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ, ವರ್ಷಕ್ಕೊಂದ್ಸತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೋಡ್ತೀವಿ ನಾವು. ಯಾವಾಗ ಡಿಸೆಂಬರ್ ಆಯಿತು, 31 ಆಯಿತು, ನಾಳೆ ಬೆಳಗ್ಗೆ ಒಂದು ಕ್ಯಾಲೆಂಡರ್ ತಿರುವಾಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗೆ ಕ್ಯಾಲೆಂಡರ್ ವರ್ಷವನ್ನು ಸಹ ಆಚರಣೆ ಮಾಡುವಂಥದ್ದು. ಈ ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ ಅಂದರೆ ಸಾಕಷ್ಟು ಜನಕ್ಕೆ ನಮ್ಮ ರಾಶಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲವನ್ನು ತರಬಹುದು ಈ ವರ್ಷ ಅನ್ನೋದು ಒಂದು ಗೊಂದಲ ಇರ್ತದೆ. ಅದೇ ರೀತಿ ಆ ಗೊಂದಲವನ್ನು ಈ ಕ್ಯಾಲೆಂಡರ್ ವರ್ಷಕ್ಕೆ ಯಾವ ರೀತಿ ನೋಡಬೇಕು, ಅದೇ ರೀತಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಈ ಮಾಹಿತಿಯನ್ನು ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಸಾಕಷ್ಟು ಪರಿಹಾರಗಳು ಸಹ ತಿಳಿಸಿರ್ತೀನಿ. ಆ ಪರಿಹಾರ ಮೂಲಕವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವರ್ಷದ ಭವಿಷ್ಯವನ್ನು ನಾವು ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ, ಮೇಷರಾಶಿಯಿಂದ ಮೀನರಾಶಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು 2026 ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅನ್ನೋ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸೋಣ. ಯಾವ ಒಂದು ರಾಗ ದ್ವೇಷ ಇಲ್ಲದಾಗೆ ಜೀವನವನ್ನು ಸಾಗಿಸಿ ನಮ್ಮ ಈ ಭಾರತ ದೇಶವನ್ನು, ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ನೋಡಿ ವೀಕ್ಷಕರೇ, ನಾವು ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ರಾಶಿಗೋಚಾರವನ್ನು ಅಂದರೆ ವರ್ಷದ ರಾಶಿಗೋಚಾರವನ್ನು ನಿರ್ಣಯ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗುರು ಭಗವಾನರು, ತದನಂತರ ಶನಿ ಮಹಾತ್ಮರು, ರಾಹು ಭಗವಾನರು, ಹಾಗೆ ಕೇತು ಭಗವಾನರು. ಈ ಒಂದು ಪಲ್ಲಟದ ಆಧಾರ ಅತಿ ಮುಖ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ತಮ್ಮ ಒಂದು ವೈಯಕ್ತಿಕ ಜಾತಕವೂ ಸಹ ಮುಖ್ಯವಾಗುತ್ತೆ. ಅದೇ ರೀತಿ ಅವರ ಒಂದು ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಡೆಯುವಂಥ ಗೋಚಾರ ಫಲವೂ ಸಹ ಇದಕ್ಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತದೆ. ನೋಡೋಣ ಬನ್ನಿ ಮುಂದಿನ ಯಾವ್ಯಾವ ರಾಶಿಯವರು ಹೇಗಿರ್ತದೆ ಅನ್ನೋದು. ತುಲಾರಾಶಿ ಅಂದಿದ ತಕ್ಷಣ ಈ ರಾಶಿ ಅಧಿಪತಿ ಶುಕ್ರನಾಗಿರ್ತಾರೆ. ಭೋಗಭಾಗದ ಜೀವನವನ್ನು ಸೂಚಿಸುವಂಥವ್ರು. ಜೊತೆಗೆ ಈ ರಾಶಿಯಲ್ಲಿ ಚಿತ್ತ, ಸ್ವಾತಿ, ವಿಶಾಖ ಈ 3 ನಕ್ಷತ್ರಗಳು ಸ್ಥಿತವಾಗಿರ್ತದೆ. ಏನಪ್ಪ ವಿಶೇಷ ಅಂದರೆ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥ ರಾಶಿ. ಏನೇ ಒಂದು ಕಷ್ಟಗಳಾಗಿರ್ಬೋದು, ಒಂದು ಸುಖಕ್ಕಾಗಿರ್ಬೋದು, ಏನೋ ಒಂದು ಸಪೋರ್ಟ್ ಆಗಿರ್ಬೋದು, ಎಲ್ಲರ ಜೊತೆ ಮಿಂಗಲ್ ಆಗುವಂಥದ್ದಾಗಿರ್ಬೋದು, ಯಾರೋ ಒಂದು ಸಮಾರಂಭಗಳಿಗಾಗಿರ್ಬೋದು, ಇವರು ಸ್ವಲ್ಪ ಅದರಲ್ಲಿ ತೊಳಕೊಳ್ಳುವಂಥ ಕೆಲಸಗಳು ಮಾಡ್ತಾರೆ. ಅದೇ ರೀತಿ ಇವರಲ್ಲಿರುವಂತಹ ಹಣಕಾಸಿನ ವಿಚಾರದಲ್ಲೂ ಸಹ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿರ್ತದೆ. ಇನ್ನು ಇವರ ಒಂದು 2026 ಆ ರಾಶಿ ಭವಿಷ್ಯವನ್ನು ನೋಡೋದಾದರೆ, ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಭಾಗ್ಯದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಖಂಡಿತವಾಗ್ಲೂ ಏನೋ ಒಂದು ರೀತಿಯಂಥ ಹಣಕಾಸಿನ ವಿಚಾರದಲ್ಲಿ ಸಣ್ಣ ವಿಚಾರದಲ್ಲಿ, ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ಸಣ್ಣ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಪತಿ ಪತ್ನಿಯಲ್ಲಿ ಸಾಮರಸ್ಯತೆ ಜೀವನವನ್ನು ಕಾಣುವಂಥದ್ದು, ಮಕ್ಕಳ ವಿಚಾರದಲ್ಲಿ ಸಂತಸವನ್ನು ಕಾಣುವಂಥದ್ದು, ಈ ರೀತಿಯಾದಂಥ ವಿಚಾರವನ್ನು ಬರ್ತದೆ. ಅದೇ ಗುರು ಭಗವಾನರು ದಶಮ ಕರ್ಮ ಕೇಂದ್ರ ಸ್ಥಾನದಲ್ಲಿ ಸ್ಥಿತರಾಗ್ತಾರೆ. ಆಗ ಏನಾಗುತ್ತೆ ಅನ್ನೋದಾದರೆ, ಯಾರೆಲ್ಲ ಈ ಒಂದು 9-10 ತಿಂಗಳಲ್ಲಿ ಉಳಿತಾಯ ಮಾಡಿರ್ತಾರೋ ಹುಷಾರಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆ ಪಂಚಮ ಸ್ಥಾನದಲ್ಲಿ ರಾಹು ಭಗವಾನರು ಸ್ಥಿತರಾಗಿರೋದ್ರಿಂದ
ಸ್ವಲ್ಪ ಮಕ್ಕಳ ವಿಚಾರದಲ್ಲಿ, ತುಲಾ ರಾಶಿಯಲ್ಲಿ ಜನನವಾಗಿರುವಂತಹ ತಂದೆ ತಾಯಿಗಳ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು. ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇರ್ತದೆ. ಏನೋ ಹೇಳಿದ ಮಾತೇ ಕೇಳ್ತಾ ಇಲ್ಲ, ಓದು ಓದು ಅಂತ ಎಷ್ಟು ಹೇಳಿದ್ರು ಓದಲ್ಲ, ಸ್ಕೂಲ್ಗೆ ಹೋಗಿರ್ತೀವಿ, ಕಾಲೇಜ್ಗೆ ಹೋಗಿರ್ತೀವಿ ಅಂತಾರೆ, ಚಕ್ಕರ್ ಹೊಡೆಯೋದು, ಈ ರೀತಿಯಾದಂತಹ ಸ್ವಲ್ಪ ಮಕ್ಕಳಲ್ಲಿ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಇಷ್ಟೆಲ್ಲ ಇದ್ದಾಗ ನಾವು ಯಾವ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನೋಡೋದಾದರೆ, ಖಂಡಿತ ಆ ತಾಯಿ ದುರ್ಗೆಯ ಒಂದು ಸ್ಮರಣೆ ಮಾಡಿ, ದುರ್ಗಾ ಪರಮೇಶ್ವರಿ ನಿಮಗೆ ಸಂಪೂರ್ಣ ಶುಭಫಲಗಳನ್ನ ಕೊಡ್ತಾರೆ. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಕಾಣುತ್ತೆ.